ಹಾಯ್ ಸ್ಟೂಡೆಂಟ್ಸ್, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹೈಯೆಸ್ಟ್ ಪೋಸ್ಟಿಂಗ್ ಕಾಲ್ ಮಾಡಿದ್ದಾರೆ. ಸೊ 7,000+ ಪೋಸ್ಟ್ ಕಾಲ್ ಆಗಿದ್ದಾವೆ. ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇಲ್ಗೆ ಎಷ್ಟಿದೆ, ಫೀಮೇಲ್ಗೆ ಎಷ್ಟು ಕಾಲ್ ಮಾಡಿದ್ದಾರೆ, ಮತ್ತು ಯಾವ ಕ್ಯಾಶ್ ಎಷ್ಟೆಷ್ಟಿದೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಕಿಪ್ ಮಾಡೋಕೆ ಹೋಗಬೇಡಿ, ಪ್ರತಿಯೊಂದು ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಮಗೆ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ಯಾರಿಗೆ ನೀಟ್ ಇರುತ್ತಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹೌದಾ, ಸೊ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2025. ಸೊ ಪೋಸ್ಟ್ ಬಂದ್ಬಿಟ್ಟು ನಿಮಗೆ 7,565 ಇದಾವೆ. ಅಪ್ಲೈ ಮೋಡ್ ಆನ್ಲೈನ್ ಇರುತ್ತೆ. ಆ್ಯಂಡ್ ಡೇಟ್ಸ್ ಬಂದ್ಬಿಟ್ಟು ಅಪ್ಲೈ ಡೇಟು 22/9/2025 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಮಂತ್ 21/10/2025 ಮಟನ್ ಇರುತ್ತೆ. 1-2 ಡೇಸ್ ಬ್ಯಾಕ್ ನಾನು ಡೇಟ್ ಕೊಟ್ಟಿರ್ತೀನಿ, ಯಾಕಂದ್ರೆ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತೇಳಿ. ಆ್ಯಕ್ಚುಲಿ 22 ಮಟ ನಡೆಯುತ್ತೆ ಅದು ಅಪ್ಲೈ ಮಾಡಲಿಕ್ಕೆ, ಆದರೆ 21 ಲಾಸ್ಟು. ಹೌದಾ, ಸೊ 21 ಲಾಸ್ಟ್ ಇರೋದ್ರಿಂದ ಅಪ್ಲೈ ಮಾಡಿ. ಆ್ಯಂಡ್ 22 ನಿಮ್ದು ಪೇಮೆಂಟ್ ಅಂತ ಇರುತ್ತಲ್ಲ ಅವಾಗ ಬೇಕಾದ್ರೆ ಮಾಡ್ಕೋಬೋದು. ಲಾಸ್ಟ್ ಯಾವತ್ತೂ ಮಾಡೋಕೋಬೇಡಿ, ಯಾಕಂದ್ರೆ ಸರ್ವರ್ ಬಿಸಿ ಬಂದರೆ ನಿಮಗೆ ಅಪ್ಲೈ ಮಾಡೋಕ್ಕೂ ಆಗಲ್ಲ. ಏಜ್ ಬಂದ್ಬಿಟ್ಟು ನಿಮಗೆ ಏಜ್ ಬಂದು 18 to 25 ಇರುತ್ತೆ. ಹೌದಾ, ಸೊ ನೆಕ್ಸ್ಟ್ ನಿಮಗೆ ವೇಕೆನ್ಸಿ ಡೀಟೇಲ್ಸ್ ಏನಿದೆಪ್ಪ ಎಷ್ಟೆಷ್ಟಿದೆ ಅಂದರೆ, ಕಾನ್ಸ್ಟೇಬಲ್ ಎಕ್ಸ್ ಮೇಲ್ಗೆ ಇಲ್ಲಿ ಯು ಆರ್ ಬಂದ್ಬಿಟ್ಟು 1914. ಸೊ ಇದು ನೀವು ಸ್ಕ್ರೀನ್ಶಾಟ್ ತೊಗೊಂಬಿಡಿ, ಅಂದರೆ ನಿಮ್ಗೆ ಅನುಕೂಲ ಆಗುತ್ತೆ. ಇದನ್ನ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಸ್ಕ್ರೀನ್ಶಾಟ್ ತೊಗೊಂಬಿಟ್ಟೆ ನೀವು ನೋಡ್ಕೋಬೋದು. ಸೊ ಸ್ಕ್ರೀನ್ಶಾಟ್ ತೊಗೊಂಡಿರ ಅನ್ಕೋತೀನಿ. ಇಲ್ಲಿ ಒ ಬಿ ಸಿ ಇದ್ದವ್ರಿಗೆ ಒಂದು ಒಳ್ಳೆ ಆಫರ್ ಇದೆ, 967 ಒಳ್ಳೆ ಪೋಸ್ಟು. ಆಮೇಲೆ ಕಾನ್ಸ್ಟೇಬಲ್ ಫಿಮೇಲ್ದವ್ರಿಗೂ ಕೂಡ 531 ಪೋಸ್ಟ್ ಇದ್ದಾವೆ. ಫಿಮೇಲ್ಗೂ ಒಳ್ಳೆ ಅವಕಾಶ. ಇಲ್ಲಿ ನೋಡಿ, ಯು ಆರ್ 1047 ಇದೆ. ನೆಕ್ಸ್ಟ್ ಇವನ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ, ಆರ್ಮಿ ಅವ್ರಿಗಿದ್ರೆ 107, 26, ಒ ಬಿ ಸಿ 54 ಆ್ಯಂಡ್ ಎಸ್ ಸಿಗೆ 62 ಇದೆ. ಸೊ ಒಳ್ಳೆ ಅಪೋರ್ಚುನಿಟಿ ಅಂತ ಹೇಳ್ಬೋದು. ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಏನಾದರೂ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡೈಲಿ ಇದೇ ಥರ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಅಪ್ಲಿಕೇಶನ್ ಡೇಟ್ ಆ್ಯಂಡ್ ಎಕ್ಸಾಮ್ ಡೇಟ್ಸ್ ಏನಿದೆ ನೋಡ್ಕೊಂಡು ಬನ್ನಿ. ಡೇಟ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹೌದಾ, ನೆಕ್ಸ್ಟ್ ಮಂತ್ ಲಾಸ್ಟ್ ಇದೆ. ಲಾಸ್ಟ್ ಡೇಟು 21 ಅಕ್ಟೋಬರ್ 2025. ಅವತ್ತು ನೈಟ್ ಮಿಡ್ ನೈಟ್ ತನಕ ಟೈಮ್ ಇರುತ್ತೆ, 23 hour. ಹೌದಾ, ಸೊ 11 ಗಂಟೆ ಲಾಸ್ಟು, 11 ಗಂಟೆ ಮೇಲೆ ಮಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಡೇಟ್ ಆಫ್ ದಿ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಒಂದು 1 ಡೇ ಅದೊಂದು ಎಕ್ಸ್ಟೆಂಡ್ ಇದೆ ಅಷ್ಟೇ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ. ಅಪ್ಲಿಕೇಶನ್ ಫಿಲ್ ಮಾಡೋದು ಲಾಸ್ಟ್ ಡೇಟು 21ಗೆ. ನೀವೇನೋ ಪೇಮೆಂಟ್ ಏನಾದ್ರು ಅವತ್ತೇನೋ ಸರ್ವರ್ ಬಿಸಿ ಬಂದು ಆಗಲ್ಲ, ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ಪೇಮೆಂಟ್ ಮಾಡ್ಕೋಬೋದು. ಅದು ಕೂಡ 11 ಗಂಟೆ ಮಟ್ಟ ಮಾತ್ರ ಟೈಮ್ ಇರುತ್ತೆ. ಡೇಟ್ ಆಫ್ ವಿಂಡೋ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ದ ಕರೆಕ್ಷನ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್. ಹೌದಾ, ಸಪೋಸ್ ಏನಾದರೂ ಏನಾದ್ರು ಕರೆಕ್ಷನ್ ಅಂತಿದ್ರೆ ಅದು ನೀವು ಮತ್ತೆ ಅಪ್ ಟು 21 to 31 ನೀವು ಕರೆಕ್ಷನ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಟೆಂಟೇಟಿವ್ ಸ್ಕೆಡ್ಯೂಲ್ ಆಫ್ ದಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಟೆಂಟೇಟಿವ್ ಒಳಗಡೆ ಅಂದರೆ ಟೈಮ್ ಯಾವಾಗ ಅಂದರೆ ಡಿಸೆಂಬರ್ ಟು ಜನವರಿ ಒಳಗಡೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10+2 ಸೆಕೆಂಡ್ ಇಯರ್ ಆಗಿರಬೇಕು. ನಮ್ಮ ಕರ್ನಾಟಕದಲ್ಲಿ ಬಂದರೆ PUC ಅಂತ ಕರೀತಾರೆ. ಅಲ್ಲಿ ಆ ಕಡೆ ಹೋದರೆ HRS ಸೆಕೆಂಡರಿ ಲೆವೆಲ್ ಅಂತಲೇ ಸೀನಿಯರ್ ಸೆಕೆಂಡರಿ ಅಂತಲೇ ಕರೀತಾರೆ ಆ ಕಡೆ ಔಟ್ ಆಫ್ ಕರ್ನಾಟಕ. ಸೊ ನಮ್ಮದು ಕರ್ನಾಟಕದಲ್ಲಿ PUC ಅಂತ ಕರೀತಾರೆ. ಎಲ್ಲಿ ಬೇಕಾದ್ರೆ ಆಲ್ ಇಂಡಿಯಾ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ಬಂದು ಯಾವ ಥರ ಇರುತ್ತಪ್ಪ ಅಂದರೆ, ಪಾರ್ಟ್ ಎ ನಿಮಗೆ ಜನರಲ್ ನಾಲೆಜ್ ಇರ್ತದೆ, ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾನೆ, 50 ಮಾರ್ಕ್ಸ್ ಇರುತ್ತೆ. ಹೌದಾ, ಸೊ ಪಾರ್ಟ್ ಬಿ ರೀಸನಿಂಗ್ ಇರುತ್ತೆ, 25 ಮಾರ್ಕ್ಸ್. ಆಮೇಲೆ ಪಾರ್ಟ್ ಸಿ ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ, 15 ಮಾರ್ಕ್ಸು. ಸೊ ರೀಸನಿಂಗ್ ಮತ್ತು ನ್ಯೂಮರಿಕಲ್ ಎಬಿಲಿಟಿ ನಾನು ಆಲ್ರೆಡಿ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಡೈಲಿ ಇಲ್ಲದ್ರೆ 3 to 4 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಇರ್ತೀನಿ. ಹೋಗಿ ಒಂದ್ಸಲ ವಾಚ್ ಮಾಡಿ ವಿತ್ ಶಾರ್ಟ್ಕಟ್ ಮೆಥಡ್ ಒಳಗಡೆ ಸಾಲ್ವ್ ಮಾಡಿದ್ದಿದ್ದಾವೆ. ಹೌದಾ, ಸೊ ನೆಕ್ಸ್ಟ್ ಪಾರ್ಟ್ 3 ಒಳಗಡೆ ಪಾರ್ಟ್ ಡಿ ಒಳಗಡೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಬಗ್ಗೆ ಇರುತ್ತೆ. ಅದರಲ್ಲಿ ಏನೇ ಇರುತ್ತಪ್ಪ, MS Excel ಇರುತ್ತೆ, ವರ್ಡ್ ಇರುತ್ತೆ, ಆಮೇಲೆ ಇಂಟರ್ನೆಟ್ ಬಗ್ಗೆ ಇರುತ್ತೆ, ವೆಬ್ ಬ್ರೌಸರ್ಸ್ ಬಗ್ಗೆ ಇರುತ್ತೆ. ಸೊ ಈಸಿ ಇರುತ್ತೆ, ಕಂಪ್ಯೂಟರ್ ಏನು ಅಷ್ಟೊಂದು ಟಫ್ ಇರಲ್ಲ. 10 ಮಾರ್ಕ್ಸ್ ನೀವು ಈಸಿಯಾಗಿ ಗೇನ್ ಮಾಡ್ಕೋಬೋದು. ಇಲ್ಲಿ ನೀವು ಕಂಪ್ಯೂಟರ್ ಬೇಸಿಕ್ಸ್ ನಿಮ್ಗೆ ಗೊತ್ತಿದ್ರೆ ಸಾಕು. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟು ಮತ್ತು ಇಂಟರ್ನೆಟ್ ಬಗ್ಗೆ ಮತ್ತು ಬ್ರೌಸರ್ ಬಗ್ಗೆ ಎಷ್ಟು ಗೊತ್ತಿದ್ರೆ ಮುಗೀತು. ಆರಾಮ್ ನೀವು 10 ಮಾರ್ಕ್ಸ್ ತೊಗೋಬೋದು. ಹೌದಾ, ಸೊ ನೀವು ಫಿಸಿಕಲ್ ಟೆಸ್ಟ್ ಅಂತ ಬಂದುಬಿಟ್ರೆ, ಸೊ ನಿಮಗೆ ಏಜ್ ವೈಸ್ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಸ್ವಲ್ಪ ಏಜ್ ಜಾಸ್ತಿ ಅವ್ರಿಗೆ ರನ್ನಿಂಗ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಇರಬೇಕಂದ್ರೆ ಒಳ್ಳೆ ಅವಕಾಶ, ಒಳ್ಳೆ ಇದು ಅಪ್ಡೇಟ್ ಕೊಟ್ಟಂಗಿದೆ. ಇದೊಂದು ಆ್ಯಕ್ಚುಲಿ ಆರ್ಮಿಗಳಲ್ಲೆಲ್ಲ ಈ ಥರ ಇರಲ್ಲ. ಸೊ ನೋಡಿ, ಅಪ್ ಟು 30 ಇಯರ್ಸ್ ನಿಮಗೆ 6 ಮಿನಿಟ್ ಟೈಮ್ ಇರುತ್ತೆ. 1600 ಮೀಟರ್ ಅಂದರೆ 1.6 ಕಿಲೋಮೀಟರ್. ಹೌದಾ, ಲಾಂಗ್ ಜಂಪು 14 ಫೀಟ್ ಇರುತ್ತೆ, ಹೈ ಜಂಪು 3.9. ಹೌದಾ, ಸೊ ಇಷ್ಟು ಇದು. ಮತ್ತು ಅಬೌವ್ 30 ಇದ್ದವ್ರಿಗೆ 30 to 40 ಇದ್ದಾಗ 7 ಮಿನಿಟ್ ಟೈಮ್ ಇರುತ್ತೆ, 13 ಫೀಟು 3.6 ಇಂಚ್. ಹೌದಾ, ಸೊ ಅಬೌವ್ 40 ಇದ್ದಾಗ 8 ಮಿನಿಟ್ ಟೈಮು 12 ಫೀಟು. ಸೊ ಒಳ್ಳೆಯದು, ಟೈಮು ಸ್ವಲ್ಪ ಮ್ಯಾನೇಜ್ಮೆಂಟ್ ಅಡ್ಡಿ ಇಲ್ಲ, ಇಷ್ಟ ಆಯ್ತು ನನಗೆ. ಸೊ ಈ ಥರ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲಿ ಮಾಡಲ್ಲ, PSI ಇದಲ್ಲತ್ರಿ. ಮತ್ತು ನೀವು ಲೇಡೀಸ್ ಕೂಡ ಇದಕ್ಕೆ ಒಂದು 1 ಮಿನಿಟ್ ಜಾಸ್ತಿ ಇದೆ. ಹೌದಾ, ಅಪ್ ಟು 30 ಇದ್ದಾಗ 7 ಮಿನಿಟ್ ಇದೆ, ಅಪ್ ಟು 30 to 40 ಇದ್ದಾಗ 8 ಮಿನಿಟ್ ಇದೆ, ಅಬೌವ್ 40 ಇದ್ದಾಗ 9 ಮಿನಿಟ್ಸ್ ಈ ಥರ ಕೊಟ್ಟಿದ್ದಾರೆ. ಸೊ ಬೇಕಾದ್ರೆ ನಿಮ್ಗೆ ಇದ್ರ PDF ಫೈಲ್ನ ನಾನು ಆಲ್ರೆಡಿ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ. ಹೋಗಿ ಬೇಕಾದ್ರೆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ 100% ನೀವು ಅಲ್ಲಿ ಸಿಗುತ್ತೆ.
ಆ್ಯಂಡ್ ಇದೇ ಥರ ಜಾಬ್ ಅಪ್ಡೇಟ್ಸು ನಿಮ್ಮ ಸಲುವಾಗಿ ತರ್ತಾ ಇರ್ತೀನಿ ಡೈಲಿ. ಸೊ ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. 100% ನಿಮ್ಮ ಜಾಬ್ ಅಪ್ಡೇಟ್ಸ್ನ ಕೊಡೋ ಜವಾಬ್ದಾರಿ ನಂದು. ಆ್ಯಂಡ್ ಒಂದ್ಸಲ ನಮ್ಮ ಗ್ರೂಪಿಗೆ ಜಾಯ್ನ್ ಆದರೆ ಎಕ್ಸಿಟ್ ಆಗೋಕೆ ಹೋಗ್ಬೇಡಿ, ಯಾಕಂದರೆ ಫ್ಯೂಚರ್ ಪ್ಲಾನ್ಸ್ ಬಂದುಬಿಟ್ಟು ಯಾವುದೇ ಸ್ಟೂಡೆಂಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಹೆಲ್ಪ್ ಮಾಡಬೇಕಂತ ಇದೆ. ಸೊ ಅರೌಂಡ್ ನೋಡೋಣ ಮುಂದೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತೇಳಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದ್ಸಲ ನೀವು ನಮ್ಮ ಗ್ರೂಪಿಗೆ ಏನಾದರೂ ಎಂಟ್ರಿ ಆದರೆ ಪ್ಲೀಸ್ ಎಕ್ಸಿಟ್ ಆಗಬೇಡಿ. ಹೌದಾ, ನಿಮ್ಮ ಜಾಬ್ ಆದಮೇಲೆ ಯಾವುದೋ ಒಂದು ಸ್ಟೂಡೆಂಟ್ಗೆ ಏನೋ ಪ್ರಾಬ್ಲಮ್ ಇರುತ್ತೆ, ಆ ಜೆನ್ಯೂನ್ ಸ್ಟೂಡೆಂಟ್ಸ್ನ ಫೈಂಡ್ ಔಟ್ ಮಾಡಿ ಅವರಿಗೆ ಹೆಲ್ಪ್ ಮಾಡೋ ಜವಾಬ್ದಾರಿ ನಮ್ಮದು. ಹೌದಾ, ಸೊ ಅದರಿಂದ ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ. ಆ್ಯಂಡ್